ತಾಲೂಕಿನ ಜಂಗಮಕೋಟೆ ಹೋಬಳಿಯ ಮುತ್ತೂರು ಅನ್ನೋ ಗ್ರಾಮದಲ್ಲಿದ್ದೀವಿ. ಐತಿಹಾಸಿಕವಾಗಿ ನೋಡಿದ್ರೆ ಇದು ಒಂದು ಮುತ್ತು ಅಂತಾನೆ ಹೇಳೋ ಸಾಧ್ಯತೆಗಳಿದೆ. ಯಾಕೆಂದ್ರೆ ಒಂದೊಂದು ಮುತ್ತುಗಳು ಇಲ್ಲಿ ಇದೆ. ಮುತ್ತು ಅಂತಂದ್ರೆ ಈ ನೊಳಂಬರ ಕಾಲದ ಈ ಈಶ್ವರನ ದೇವಸ್ಥಾನ, ಈ ಬಾಣಲಿಂಗ, ಇದು ಸಾಮಾನ್ಯವಾಗಿ ನೊಳಂಬರ ಕಾಲದಲ್ಲೇ ಜಾಸ್ತಿ ಇರುವಂತ ಬಾಣಲಿಂಗ ಇದೆ ನೋಡಿ. ಲಿಂಗದಲ್ಲಿ ಬಾಣದ ಗುರುತಿದೆ ಮತ್ತು ಅಧಿಷ್ಠಾನ ಮತ್ತು ನಂದಿ ಇದು ಎಲ್ಲ ನೊಳಂಬರ ಕಾಲಕ್ಕೆ ಸೇರುತ್ತೆ. ಇದಕ್ಕೆ ಪುಷ್ಟಿ ನೀಡುವಂತ ಇನ್ನೊಂದು ಕುರುಹು ಅಂತಂದ್ರೆ ನೊಳಂಬಾದಿ ರಾಜನ ಒಂದು ವೀರಗಲ್ಲು ಶಾಸನ ಕೂಡ ಇದೇ ಗ್ರಾಮದಲ್ಲಿದೆ. ಇದೆಲ್ಲ ನೋಡ್ತಾ ಇದ್ರೆ ಇದು ಐತಿಹಾಸಿಕವಾಗಿ ತುಂಬಾ ಶ್ರೇಷ್ಠವಾಗಿ ಆಡಳಿತ ನಡೆಸುವಂತ ನೊಳಂಬರ ಕಾಲದ ಒಂದು ಗ್ರಾಮ ಅಂತ ಹೇಳ್ಬೋದು. ಇವರು ಹಿರಿಯರೆಲ್ಲ ಹೇಳ್ತಾರೆ, ಹತ್ತೂರು ಕೊಟ್ಟರು ಮುತ್ತೂರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹತ್ತೂರಿಗಿಂತ ಇದು ಅಷ್ಟು ಶ್ರೇಷ್ಠ ಅನ್ನೋದಿರಲಿ, ಇದೆಲ್ಲ ಕುರುಹುಗಳು ಕಾಣ್ತಾ ಇದೆ. ದುರದೃಷ್ಟವಶಾತ್ ಹೊಸ ದೇವಸ್ಥಾನಗಳು ಮೇಲೆ ಹೇಳ್ತಾ ಇದೆ. ಇದು ನೊಳಂಬರ ಕಾಲದ ಈ ದೇವಸ್ಥಾನ ತುಂಬಾ ಪಾಳು ಬಿದ್ದಿದೆ ನೋಡಿ. 3 ಗರ್ಭಗುಡಿಗಳಿದೆ ಇಲ್ಲಿ. 3 ಗರ್ಭಗುಡಿಗಳಿದೆ ನೋಡಿ. ಆ ಕಡೆ ಒಂದು ಗರ್ಭಗುಡಿ, ಈ ಕಡೆ ಒಂದು ಗರ್ಭಗುಡಿ, ಇದು ಒಂದು 3 ಗರ್ಭಗುಡಿ ಇದೆ. ಆದ್ರೆ ಎಲ್ಲ ನಾಶ ಆಗಿ ಈಗ ಇದು ಒಂದು ಮಾತ್ರ ಉಳಿಸ್ಕೊಂಡು ಬಂದಿದ್ದಾರೆ. ನಾವು ನೂರಾರು ಹೊಸ ದೇವಸ್ಥಾನ ಕಟ್ಟೋದಕ್ಕಿಂತನೂ ಇಂತಹ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಗ್ರಾಮಸ್ಥರಲ್ಲಿ ಮತ್ತು ಈ ರಾಜ್ಯದ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಅದ್ಭುತವಾಗಿದೆ, ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ. ಇಲ್ಲಿ ಈ ಕಡೆ ಬನ್ನಿ ನೋಡಿ ಯಾವ ತರ ಇದೆ. ಪಕ್ಕದಲ್ಲಿ ತಿಪ್ಪೆ ಇದೆ. ಇದು ಎಲ್ಲಿ ಇವಾಗ ನಮಗೂ ಭಯ ಆಗ್ತಾ ಇದೆ, ಎಲ್ಲಿ ಬಿದ್ದೋಗುತ್ತೋ ಅನ್ನೋ ಪರಿಸ್ಥಿತಿಯಲ್ಲಿದೆ ನೋಡಿ. ಈ ಕಡೆ ಎಲ್ಲ ತೋರಿಸಿ. ನೋಡಿ, ಇದು 3 ಗರ್ಭಗುಡಿಗಳಿದೆ. 3 ಗರ್ಭಗುಡಿಯ ಈ ಬಾಗಿಲಲ್ಲಿ ಇಲ್ಲಿ ಗಜಲಕ್ಷ್ಮಿಯ ಶಿಲ್ಪಗಳಿದೆ. ಇಲ್ಲೇ 3ರಲ್ಲೂ ಗಜಲಕ್ಷ್ಮಿಯ ಶಿಲ್ಪ ಇದೆ ಮತ್ತು ಇಲ್ಲಿ ಉಬ್ಬು ಶಿಲ್ಪಗಳಿದೆ. ಇದು ಎಲ್ಲಾನು ವಿಜಯನಗರ ಕಾಲದ್ದು, ಆದ್ರೆ ಲಿಂಗ ಮಾತ್ರ ನೊಳಂಬರ ಕಾಲಕ್ಕೆ ಸೇರುತ್ತೆ. ಇದನ್ನ ಎಲ್ಲರೂ ಸೇರಿ ಸಂರಕ್ಷಣೆ ಮಾಡಬೇಕು ಅಂತ ರಾಜ್ಯದ ಎಲ್ಲ ಜನರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಬನ್ನಿ, ಈಗ ಇನ್ನೊಂದು ನೊಳಂಬರ ಕಾಲದ ಶಾಸನನೂ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ತಾನೇ ಒಂದು ದೇವಸ್ಥಾನ ತೋರಿಸಿದೆ, ಎಲ್ಲ ಪಾಳು ಬಿದ್ದಿದೆ. ಆದರೆ ಲಿಂಗ ಮತ್ತು ನಂದಿ ಮಾತ್ರ ಅದ್ಭುತವಾಗಿದೆ ಈ ಮುತ್ತೂರು ಅನ್ನೋ ಗ್ರಾಮದಲ್ಲಿ. ಇಲ್ಲಿ ಇನ್ನೂ ಒಂದು ಮುತ್ತಿದೆ ನೋಡಿ. ಇದು ನೊಳಂಬರ ಕಾಲದ ಶಾಸನ. ಸುಮಾರು 900-950ಕ್ಕೆ ಸೇರಬಹುದಾದಂಥ ನೊಳಂಬಾದಿ ರಾಜನ ಒಂದು ವೀರಗಲ್ಲಿದೆ. ಆದರೆ ಎಲ್ಲ ಮುಚ್ಚೋಗಿದೆ. ಮೇಲೆ ಶಾಸನ ಇದೆ. ಇದು ನೊಳಂಬರ ಬಿರುದಾವಳಿಗಳನ್ನ ಹೇಳಿ ನೊಳಂಬಾದಿ ರಾಜ ಪೃಥ್ವಿರಾಜಂಗೆಯವರಿಗೂ ಮಾತ್ರ ಶಾಸನ ಇದೆ. ಏನು ಇದು ಕುರುಗೋಳು ವೀರಗಲ್ಲ, ಏನು ದಾನ ಕೊಟ್ಟಿದ್ದಾರೆ ಅನ್ನೋದು ಇನ್ನು ಸ್ವಲ್ಪ ಕಲ್ಲು ಗ್ರಾಮಸ್ಥರಿಗೆಲ್ಲ ಹೇಳಿದ್ದೀನಿ. ಇದನ್ನು ತೆಗೆದುಕೊಳ್ಳಿ ಅಂತ ತೆಗೆದುಕೊಟ್ಟಿದ್ದ ಮೇಲೆ ಇದನ್ನು ಇನ್ನಷ್ಟು ಅಧ್ಯಯನ ಮಾಡಬೇಕು. ಇಲ್ಲಿ ನೊಳಂಬರ ಕಾಲದ ದೇವಸ್ಥಾನ ಮತ್ತು ನೊಳಂಬರ ಕಾಲದ ಈ ವೀರಗಲ್ಲು ಶಾಸನದಲ್ಲಿ ಈ ನೊಳಂಬರ ಕಾಲದಲ್ಲಿ ಇದು ಪ್ರಮುಖ ಕೇಂದ್ರವಾಗಿತ್ತು ಅನ್ನೋದನ್ನು ನಮ್ಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಇನ್ನಷ್ಟು ದೇವಸ್ಥಾನಗಳಿದೆ, ಬನ್ನಿ ಅದನ್ನು ನೋಡೋಣ.